JDS ಪಕ್ಷದ ಶಾಸಕರುಗಳು ನಾವು 18 ಜನ ಇದ್ದೀವಿ. 18 ಜನ ಸಹ ಭಾಳ ಗಟ್ಟಿಯಾಗಿದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಆಸೆ ಅಂಶ 137 ಪ್ಲಸ್ ಈಗ 136 ಪ್ಲಸ್ ಈಗ 3 ಗೆದ್ರೀಗ ಈಗ 139 ಪ್ಲಸ್ 1 146 ಈಗ. ಆದರೂ ಸಹ ನಮ್ಮ JDS ಪಕ್ಷದ ಮೇಲೆ ಎಲ್ಲೋ ಒಂದು ಕಡೆ ಕಣ್ಣು ಬಿದ್ದುಬಿಟ್ಟಿದೆ. ನಮ್ಮ JDS ಪಕ್ಷ ಇವತ್ತು ನಮ್ಮ ಹಳೆ ಮೈಸೂರು ಭಾಗ ಇರ್ಬೋದು, ನಮ್ಮ ಕರ್ನಾಟಕದಲ್ಲಿರ್ಬೋದು ಭಾಳ ಬಲಿಷ್ಠವಾಗಿದೆ. ಕುಮಾರಣ್ಣ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಆದ್ದರಿಂದ ಇವತ್ತು ನಮ್ಮ ಯಾವುದೇ ಶಾಸಕರು ಸಹ ಕಾಂಗ್ರೆಸ್ ಪಕ್ಷದ ಕಡೆ ಹೋಗ್ತಕ್ಕಂಥ ಯಾವುದೇ ಸಂದರ್ಭ ಇಲ್ಲ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಗಟ್ಟಿಯಾಗಿದ್ದೀವಿ. ಕುಮಾರಣ್ಣ ಅವರ ನೇತೃತ್ವದಲ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಕ್ಷವನ್ನು ಕಟ್ತೀವಿ. ಮುಂದಿನ ದಿನಗಳಲ್ಲಿ BJP JDS ಪಕ್ಷ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಈಗ ನನ್ನನ್ನು ಸಂಪರ್ಕ ಮಾಡಿರ್ತಕ್ಕಂಥದ್ದು ಭಾಳ ಸೀರಿಯಸ್ ಆಗಿ ಯಾರು ಮಾಡ್ತಕ್ಕಂಥದ್ದಲ್ಲ. ನಾವೆಲ್ಲ ಒಂದು ಕಡೆ ಕೂತ್ಕೊಂಡಾಗ ಕ್ಯಾಶುವಲ್ ಆಗಿ ಮಾತನಾಡ್ಬೇಕಾದ್ರೆ ಆಲೋಚನೆ ಮಾಡಿ ಅದು ಮಾಡಿ ಇದು ಮಾಡಿ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ ಹೊರತು ನಮ್ಮನ್ನು ಯಾರು ಸಂಪರ್ಕ ಮಾಡಿಲ್ಲ.